टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರೇ, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಿನ್ನೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆಯನ್ನು ಮಾಡಿದೆ. ಒಂದು ನಿರೀಕ್ಷೆ ಇತ್ತು, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಮೇಲೂ ಕೂಡ ಇದೇ ರೀತಿಯಂತ ಕ್ರಮ ಆಗತ್ತೆ ಅಂತ. ಮೊದಲು ನಿಮ್ಮ ಮೇಲೆ ಕ್ರಮ ಆಗತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಆದರೆ ಯತ್ನಾಳ್ ಅವರ ಮೇಲೆ ಮೊದಲ ಕ್ರಮ ಆಗಿದೆ. ಮತ್ತೇನಾದರೂ ನಿಮ್ಮ ಮೇಲೆ ಈ ರೀತಿಯ ಅದೇ ಕ್ರಮ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಏನಾದರೂ ಇದೆಯಾ? ಯತ್ನಾಳ್ ಅವರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಸೆಂಬ್ಲಿಲೇ ಮುಖ್ಯಮಂತ್ರಿ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಅಸೆಂಬ್ಲಿಲೇ ಪಕ್ಷದ ವಿರುದ್ಧ ಮಾತನಾಡ್ತಕ್ಕಂಥದ್ದು ಅದೆಲ್ಲ ಕೂಡ ಮಾಡ್ತಾಯಿದ್ರು. ಆವಾಗಲೇ ನಮಗೆ ಮಂತ್ರಿಗಳಿಗೆ ಮುಜುಗರ ಆಗ್ತಾಯಿತ್ತು. ಆಗೆಲ್ಲ ಕೂಡ ನಾವು ಹೇಳಿದ್ದು, ಈ ಥರ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಮಾಡ್ತಿದ್ದಾರೆ ಅಂಥೇಳಿ. ಬಟ್ ಹೈಕಮಾಂಡ್ ಯಾವ ಕಾರಣಕ್ಕೂ ತೆಗೆದುಕೊಂಡಿರಲಿಲ್ಲ. ಈಗೆಲ್ಲೋ ಅಸೆಂಬ್ಲಿ ನಡೆಯುವಾಗ ಎಲ್ಲ MLAಗಳು ಹೇಳ್ತಾಯಿದ್ರು, ಏನು ಹೈಕಮಾಂಡ್ ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ಯಾಕೆ ಏನು ಆ್ಯಕ್ಷನ್ ತಗೋತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇತ್ತು. ನನಗೊಂದು ಸೋರ್ಸು ಅಸೆಂಬ್ಲಿ ಮುಗಿದ ತಕ್ಷಣ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಯಾರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ತಾರೆ ಅಂತ. ನಾನು ಕೂಡ ಯತ್ನಾಳವ್ರಿಗೆ ಮಾತಾಡಿದ್ದೆ, ಯಾಕೆ ಇವೆಲ್ಲ ಬಹಿರಂಗವಾಗಿ ಒಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಮಾತನಾಡ್ತೀರಿ ಅಂತಕ್ಕಂಥದ್ದು. ಅವ್ರು ಯಾರ ಮಾತು ಕೇಳೋ ಮಟ್ಟದಲ್ಲಿ ಇರಲಿಲ್ಲ. ಆದರೆ ಯತ್ನಾಳ್ಗೂ ನಮಗೂ ಅಜಗಜಾಂತರ ಇದೆ. ಯತ್ನಾಳು ಮಾತನಾಡ್ತಕ್ಕಂಥ ರೀತಿ, ವರ್ತನೆ ಮಾಡ್ತಕ್ಕಂಥ ರೀತಿ, ಅಸೆಂಬ್ಲಿಲಿ ಮಾತಾಡ್ತಕ್ಕಂಥ ರೀತಿ ಯಾವತ್ತೂ ಕೂಡ ಪಕ್ಷಕ್ಕೆ ಮತ್ತು ಅಲ್ಲಿಯ ಇದಕ್ಕೆ ಸಂಘ ಪರಿವಾರದವರಿಗೆ ಮುಜುಗರ ಆಗ್ತಕ್ಕಂಥ ಕೆಲಸ ಕೂಡ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. ಬಟ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಸಮರ್ಪಕವಾಗಿ ಉತ್ತರ ಕೊಡ್ತೇನೆ. ಈಗ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಹಾಗಾಗಿ ಯತ್ನಾಳ್ ಅವರ ಮೇಲೆ